ಇನ್ನು ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಚಟುವಟಿಕೆ ಗರಿಗೆದರ್ತಾ ಇರೋ ರೀತಿಯಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿಮ್ಗೆ ಗೊತ್ತಿರಬಹುದು, ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೊರಡ್ತಾ ಇದ್ದಾರೆ. ಸೊ ದೆಹಲಿಗೆ ತೆರಳುವ ಮುನ್ನ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸ ಅಂದ್ರೆ ಕಾವೇರಿಗೆ ಹೋಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಸಲುವಾಗಿ ದೆಹಲಿಗೆ ತೆರಳುತ್ತಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯನವ್ರ ಕೋಟ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಅದೇನು ಮುಚ್ಚಿಟ್ಟಿರುವಂಥ ಸಂಗತಿ ಅಲ್ಲ. ಅವ್ರು ಯಾರನ್ನ ಮಂತ್ರಿಗಳಾಗಬೇಕು ಅಂತ ಸೂಚಿಸ್ತಾರೋ ಅಂಥವ್ರನ್ನ ಎಲ್ಲರನ್ನೂ ಅಲ್ಲದೆ ಹೋದ್ರು ಕೆಲವರನ್ನಂತೂ ಬಹುತೇಕ ಮಂದಿಯನ್ನಂತೂ ಅವ್ರು ಸೂಚಿಸುವ ಬಹುತೇಕ ಮಂದಿಯನ್ನಂತೂ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ ಒಂದು ಸುದ್ದಿ ಇದೆ. ಅದರ ನಡುವೆ ಈಗ ಅವ್ರನ್ನ ಭೇಟಿಯಾಗಿದ್ದಾರೆ. ಇವ್ರು ನೋಡಿದ್ರೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ದೆಹಲಿ ತಲುಪ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ತೆರಳುತ್ತಾ ಇದ್ದಾರೆ. ನಾಳೆ ಮೊದಲ ಹಂತದ ಚರ್ಚೆಯನ್ನ ಎಐಸಿಸಿ ನಾಯಕರುಗಳು ನಡೆಸ್ತಾರೆ. ರಾಜ್ಯ ನಾಯಕರುಗಳ ಜೊತೆ ಸಭೆಯನ್ನ ನಡೆಸ್ತಾರೆ ಹೈಕಮಾಂಡ್ ನಾಯಕರುಗಳು. ನಾಳೆ ರಾಹುಲ್ ಗಾಂಧಿ ಅನುಪಸ್ಥಿತಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಇಷ್ಟು ಮಂದಿ ಮಾತ್ರ ಇರ್ತಾರೆ. ಇದು ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ, ಅಂದರೆ ಅವ್ರು ಇರಲ್ಲ ಆ ಸಭೆಯಲ್ಲಿ. ಮೊದಲ ಹಂತದ ಸಭೆ ಅದು. ಸೊ ಬಹುಶಃ 2-3ನೇ ಹಂತದ ಮಾತುಕತೆಯಲ್ಲಿ ರಾಹುಲ್ ಗಾಂಧಿಯವರು ಜಾಯಿನ್ ಆಗ್ತಾರೆ ಅಂತ ಕಾಣಿಸುತ್ತೆ. ನಾಳೆ ಅವ್ರು ಇರಲ್ಲ. ಬಹುಶಃ ಇದು 2-3 ದಿನದ ಪ್ರೋಗ್ರಾಮ್ ಇದು. ಇದೇನು ಸದ್ಯಕ್ಕೆ ಮುಗಿಯುವಂಥದ್ದಲ್ಲ ಇದು. ಸಹಜವಾಗಿ ಈ ವಿಚಾರವಾಗಿ ರಾಜ್ಯ ನಾಯಕರುಗಳು ಮಾತನಾಡ್ತಾ ಇದ್ದು, ಪರಮೇಶ್ವರ್ ಅವರು ನಮ್ಮನ್ನು ಕರೆದ್ರೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಜುಲೈ 18-19 ಸಂಪುಟ ವಿಸ್ತರಣೆ ಮುಗಿಸ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡ್ಕೊಂಬೋಣ. ಸರ್, ಈಗ 2ನೇ ಹಂತದ ಕ್ಯಾಬಿನೆಟ್ ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇಲ್ಲ, ಈಗ ಅವ್ರಿಗೆ ಕರೆದಿದ್ರೆ ಅವರು ಹೋಗ್ತಾರೆ. ಈಗ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ. ಕರೀದೆ ಹೆಂಗೆ ಹೋಗ್ತಾರೆ? ಕರೆದ್ರೆ ನಾನು ಹೋಗ್ತೀನಿ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತಿದೆ ಬಹುಶಃ ಇವತ್ತು. ಯಾಕಂದರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಅದು ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿತಾ ಏನು ಸಚಿವ ಸಂಪುಟವನ್ನು ಮುಗಿಸ್ತಾರೆ ಅನ್ನೋದು ಒಂದು ಮಾಹಿತಿ ನನಗಿದೆ. ಈ ಬಾರಿ ಖಚಿತವಾಗಿ ಆಗುತ್ತೆ ಸರ್? ಯಾಕಂದ್ರೆ ನೋಡ್ಬೇಕು, ಅದು ಹೇಳಕ್ಕಾಗಲ್ಲ. ಏನು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಇಲ್ಲಿಯ ಏನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಆಷಾಢದಲ್ಲಿ ಏನಂತ ಗೊತ್ತಿಲ್ಲ. ಅವೆಲ್ಲ ನೋಡ್ಕೋಬೇಕಲ್ಲ. ಅವರು ಕೆಲವು ಏನು ಸೂಚನೆ ಮೇರೆ ಅವರ ಗುರುಗಳು ಹೇಳಿದಾಗ ಕೇಳುವಂಥದ್ದು ಎಲ್ಲ ಇರ್ತಾವಲ್ಲ. ಅದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಬೋದಾ ಅನಿಸುತ್ತೆ ನನಗೆ. ತುಂಬಾ ಜನ ಹೋಗಿದ್ದಾರೆ, 15-20 ಜನ ಶಾಸಕರು, ಭಾಳ ಜನ ಇದ್ದಾರೆ. ಈಗ ಡೆಲ್ಲಿಯಲ್ಲಿ MLAಗಳು ತುಂಬ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ಕೆ ಹೋಗಿದ್ದಾರೆ. ಬೇಡ ಅನ್ನಕ್ಕೆ ಬರಲ್ಲ ಬಿಡಿ. ತಮ್ಮ ಕ್ಷೇತ್ರದಲ್ಲಿ ಜಿಲ್ಲಾವಾರು ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ, ಸಮಾಜವಾರು ಕೇಳಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾ ಯಾವುದು ಬೇಡ ಅನ್ನಕ್ಕಾಗಲ್ಲ. ಖಂಡಿತ ನಾನು 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, DK ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತು ಯಾಕೆ? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದದ್ದು ನಮ್ಮ ಕೆಲಸ. ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ. ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು? ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. 3 ಜನನೂ ಹೋಗ್ಬೇಕು ಕ್ಯಾಬಿನೆಟ್.